ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ 5 ಮಿನಿಟ್ಸ್ ಚಾಟ್ ನಿಪ್ಪಟ್ಟು ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದಾದಂತಹ ಚಾಟ್ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ 1-2 ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮ್ಯಾಟೊ, ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಿಪ್ಪಟ್ಟನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ನಿಪ್ಪಟ್ಟು ನಿಮ್ಗೆ ಆರಾಮಾಗಿ ಎಲ್ಲ ಕಡೆಯೂ ಸಿಗುತ್ತೆ, ಇಲ್ಲ ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ ನಿಪ್ಪಟ್ಟನ್ನ. ಈ ರೀತಿ 2-3 ನಿಪ್ಪಟ್ಟನ್ನ ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ನೀವು ಪೆಪ್ಪರ್ ಪೌಡ್ರು ಹಾಕ್ಕೋಬೋದು, ಚಾಟ್ ಮಸಾಲನೂ ಕೂಡ ಹಾಕ್ಕೋಬಹುದು. ಇದಾದಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ 5 ನಿಮಿಷಕ್ಕೆ ರೆಡಿಯಾಗುವಂತಹ ನಿಪ್ಪಟ್ಟು ಮಸಾಲ ರೆಡಿಯಾಗುತ್ತೆ. ತುಂಬ ಈಸಿಯಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈವ್ನಿಂಗಿಗೆ ಟೀ ಜೊತೆಗೆ ಮಾಡ್ಕೊಂಡು ತಿನ್ನಿ, ಅಥವಾ ಇದನ್ನು ಆರಾಮಾಗಿ ಸಲಾಡ್ ಥರನೂ ತಿನ್ನಬಹುದು, ಪಲ್ಯ ಥರನೂ ಮಾಡ್ಕೊಂಡು ತಿನ್ಬಹುದು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ನಿಪ್ಪಟ್ಟು ಮಸಾಲ ರೆಡಿ ಆಗುತ್ತೆ. ಕೊನೆಯಲ್ಲಿ ಈ ರೀತಿ ಸ್ವಲ್ಪ ಸೇವ್ ಹಾಕ್ಕೊಳ್ಳಿ. ನೀವು ಈ ರೀತಿನಾದರೂ ತಿನ್ನಿ, ಅಥವಾ ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಮಿಶ್ರಣನ ನಿಪ್ಪಟ್ಟು ಮೇಲೆ ಹಾಕ್ಕೊಂಡು ಇದನ್ನು ಸಾಸ್ ಜೊತೆಗೆ ಕೂಡ ತಿನ್ಬಹುದು. ತುಂಬ ಚೆನ್ನಾಗಿ ಬರುತ್ತೆ. ಇದಾದರೂ ಬಾಯಿ ಅಲ್ಲಲ್ಲಿ ಸಿಗ್ತಿರುತ್ತೆ ನಿಪ್ಪಟ್ಟು. ಇದ್ರ ಬದಲು ನೀವು ನಿಪ್ಪಟ್ಟು ಮೇಲೇ ಇದು ಮಿಕ್ಸ್ ಮಾಡಿರೋಂಥ ಮಿಶ್ರಣನ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಲೆಮನ್ ಹಾಕ್ಕೊಳ್ಳಿ, ಸ್ವಲ್ಪ ಸಾಸ್ ಹಾಕ್ಕೊಳ್ಳಿ, ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ. ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ, ಹೇಗಾಯಿತು ಒಂದ್ಸಲಿ ಕಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.